ನಾವು ಯಾವಾಗ್ಲೂ ಎಕ್ಸರ್ಸೈಸ್ ಮಾಡ್ತಾ ಇರ್ತೀವಿ. ಸಡನ್ ಆಗಿ ಒಂದ್ ತಿಂಗಳು ನಿಲ್ಸ್ಬಿಟ್ರೆ ಶರೀರದಲ್ಲಿ ಏನೇನು ಚೇಂಜಸ್ ಆಗ್ಬಹುದು ಇದನ್ನ ನೀವು ನಿಜವಾಗ್ಲೂ ತಿಳ್ಕೊಂಡ್ರೆ ಆಶ್ಚರ್ಯ ಪಡ್ತೀರಾ. ನಾವೇನ್ ತಿಳ್ಕೊತೀವಿ, ಎಕ್ಸರ್ಸೈಸ್ ಬಿಟ್ಟಿದ್ದೀನಪ್ಪ, ತೂಕ ಜಾಸ್ತಿ ಆಗ್ಬೋದು ಅಂತ. ತೂಕ ಒಂದೇ ಅಲ್ಲ, ಎಕ್ಸರ್ಸೈಸ್ ಇಂದ ನಮ್ಗೆ ಏನೇನು ಒಳ್ಳೆ ಬೆನಿಫಿಟ್ಸ್ ಇರ್ತವೋ ಅವೆಲ್ಲ ರಿವರ್ಸ್ ಆಗ್ಬಿಡುತ್ತೆ. ಏನಾಗುತ್ತೆ, ನಾರ್ಮಲಿ ನಾವು ಎಕ್ಸರ್ಸೈಸ್ ಮಾಡಿದಾಗ ಮಸಲ್ ಡೈರೆಕ್ಟ್ ಆಗಿ ಗ್ಲೂಕೋಸ್ ನ ಅಬ್ಸಾರ್ಬ್ ಮಾಡುತ್ತೆ. ಇನ್ಸುಲಿನ್ ಅವಶ್ಯಕತೆ ಸಹ ಇರೋದಿಲ್ಲ, ಇಂಡಿಪೆಂಡೆಂಟ್ ಆಗಿ ಅದೇ ಅಬ್ಸಾರ್ಬ್ ಮಾಡ್ತಾ ಇರುತ್ತೆ. ಸೊ ಆ ಪ್ರಾಪರ್ಟಿ ಹೊರಟೋಗುತ್ತೆ. ಇನ್ಸುಲಿನ್ ಸೆನ್ಸಿಟಿವಿಟಿ ಕಡಿಮೆ ಆಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಡಯಾಬಿಟಿಸ್ ನಿಯಂತ್ರಣ ತಪ್ಪುತ್ತೆ. ಆವಾಗ ಏನಾಗುತ್ತೆ, ಫಾಸ್ಟಿಂಗ್ ಶುಗರು, ಪೋಸ್ಟ್ ಪ್ರ್ಯಾಂಡಿಯಲ್ ಶುಗರು, HbA1c ಇವೆಲ್ಲ ಜಾಸ್ತಿ ಆಗುತ್ತೆ. ಸೊ ಮಸಲ್ಲು ನಮ್ಗೆ ಇರೋದು ಏನಂತಾರ, ಮೆಡಿಸಿನ್ ತರ. ಡಯಾಬಿಟಿಸ್ ಅಲ್ಲಿ ಯಾವಾಗ್ಲೂ ಮಸಲ್ಲು ಫ್ಯಾಕ್ಟ್ರಿ ಸೈಟ್ ಇದ್ದಂಗೆ, ಅಲ್ಲಿ ಗ್ಲೂಕೋಸ್ ಮೆಟಬಲೈಸ್ ಆಗೋದ್ರಿಂದ ನಾವು ಮಸಲ್ನ ಆದಷ್ಟು ಬಿಲ್ಡ್ ಮಾಡಬೇಕು. ಮಸಲ್ ಇರೋದು ಮೂವ್ಮೆಂಟ್ಗೆ, ಚಲನೆಗೋಸ್ಕರ. ಸೊ ನಾವು ಮಸಲ್ನ ಮೂವ್ ಮಾಡ್ತಾ ಇರಬೇಕು, ಎಕ್ಸರ್ಸೈಸ್ ಮಾಡ್ತಾ ಇರಬೇಕು. ಕಾರಣಾಂತರದಿಂದ ಟ್ರಾವೆಲಿಂಗೋ ಅಥವಾ ಮನಸ್ಸಿನ ಸ್ಥಿತಿ ಚೆನ್ನಾಗಿರಲ್ವೋ ಅಥವಾ ಕ್ಲೈಮೆಟಿಕ್ ಕಂಡೀಷನ್, ಮಳೆ ಬಂತು, ಅದಾಯ್ತು ಇದಾಯ್ತು ಅಂತೇಳಿ ನಾವು ಬಿಟ್ಬಿಟ್ಟಿದ್ರೆ ಯಾವತ್ ಶುರು ಮಾಡ್ತೀವಿ ಅದೇ ಒಳ್ಳೆ ದಿನ. ನಾವು ಮುಹೂರ್ತಕ್ಕೋಸ್ಕರ ಕಾಯಕ್ ಹೋಗ್ಬಾರ್ದು. ಸೊ ಡಯಾಬಿಟಿಸ್ ಅಲ್ಲಿ ಎಕ್ಸರ್ಸೈಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನೂ ಹೆಚ್ಚಿಗೆ ತಿಳ್ಕೊಳ್ಳೋಕ್ಕೆ ನನ್ನ ಫಾಲೋ ಮಾಡಿ. ನಾನು ನಿಮ್ಮ ಡಾಕ್ಟರ್ ಉತ್ತಮ್ ಚಂದ್.